ಅಲ್ಲ ಕವಿತಾ, ಮತ್ತು ನಿನ್ನ ತೈಲ ಒಂದು ಸ್ವಲ್ಪ ಬಂಗಾರ ಇದಾವಲ್ಲ, ಸದ್ಯಕ್ಕೆ ಒಂದಿಷ್ಟು ಒತ್ತಿ ಇಡಬೇಕು. ಅತ್ತೆ, ನನ್ನ ಹತ್ರ ಬಂಗಾರನೂ ಇವಾಗ ಭಾಳ ಇಲ್ಲ. ಎಲ್ಲ ನಮ್ಮ ಡ್ಯಾಡಿ ಕೈಯಲ್ಲಿ ಮಮ್ಮಿ ಕೈಯಲ್ಲೇ ಕೊಟ್ಟಿದ್ದೀನಿ. ಮಮ್ಮಿ ಎಲ್ಲ ಅವರೇ ತೆಗೆದಿಟ್ಕೊಂಡಿದ್ದಾರೆ. ಇವಾಗ ನನ್ನ ಹತ್ರ ಇರೋ ಬಂಗಾರ ಅದರಲ್ಲಿ ಏನು ಒಂದು 2 ಲಕ್ಷ 3 ಲಕ್ಷ ಬರ್ಬೋದಷ್ಟೇ. ಅದಕ್ಕಿಂತ ಜಾಸ್ತಿ ಅಂತೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಹಂಗೆ ಹಿಂಗೆ ಮಾಡಿ ನಮ್ಮ ಮನೆಗೆ ಹೋಗಿ ನಾನು ಬಂಗಾರ ತೊಗೊಂಬಂದ್ರೂ ಅಲ್ಲೂ ಇಲ್ಲ, ಎಲ್ಲ ಲಾಕರಲ್ಲೇ ಇಟ್ಟಿರ್ತಾರೆ ಮಮ್ಮಿ ಡ್ಯಾಡಿ. ಸೊ ನಾನು ಹಂಗೆ ಹಿಂಗೆ ಅಂದರೆ ಏನೋ ಒಂದು 5 ಲಕ್ಷ ರೂಪಾಯಿ ನನ್ನ ಹತ್ರ ಏನೋ ಒಂದು 10 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಿದ್ದೀನಿ. ಇವಾಗ ಇನ್ನೂ ಉಳಿದಿರೋ 15 ಲಕ್ಷನ ಹೆಂಗೆ ಅಡ್ಜಸ್ಟ್ ಮಾಡಲಿ ಅಂತಲೇ ಗೊತ್ತಾಗ್ತಾಯಿಲ್ಲ. ನಾನಿಬ್ಬರು ಫ್ರೆಂಡ್ಸ್ ಅಂತೂ 2 ಲಕ್ಷ ಕೊಡ್ತೀನಿ ಅಂತಾರೆ. ಟೋಟಲ್ ಹಂಗೆ ಹಿಂಗೆ ಅಂದ್ರೂ ಒಂದು 14 ಲಕ್ಷ ಆಯಿತು. ಇನ್ನೂ ಒಂದಿಬ್ಬರು ಫ್ರೆಂಡ್ಸಿಗೆ ಕೇಳ್ತಾ ಇದ್ದೀನಿ, ಅವ್ರು ಯೋಚನೆ ಮಾಡಿ ಅಮೌಂಟ್ ನೋಡಿ ಹೇಳ್ತೀನಿ ಅಂತಂದಿದ್ದಾರೆ. ಇನ್ನು ಮಿಕ್ಕಿದ್ದು ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ನನಗಂತೂ. ಸರಿ ತಗೋರ್ವ, ಹಂಗಾರೆ ನನ್ನ ತಲೆನೂ ಬಂಗಾರ ಇವು ನೋಡ್ತೀನಿ ಎಷ್ಟದಾವ ಏನು ಅಂತಂದು. ನನ್ನ ಹತ್ರನೂ ಹಂಗೆ ಹಿಂಗೆ ಒಂದು 5 ಲಕ್ಷ ರೂಪಾಯಿ ಹೊಂದಾಣಿಕೆ ಆತಂದ್ರೆ ನಾನು ಅದೊಂದಿಷ್ಟು ಕೊಡ್ತೀನಂತ ತಗೋ. ಸರಿ ಅತ್ತೆ, ಅಷ್ಟ ಮಾಡಿರಿ. ನೀವು ಒಂದು 5 ಲಕ್ಷ ಹೊಂದಿಸಿದ್ರೆ ಅಂದರೆ ಈಗ ಟೋಟಲ್ ಹಂಗೆ ಹಿಂಗೆ ಒಂದು 14 ಒಂದು 15 ಒಂದು ಅಂತ ಇಲ್ಲ ಅಂದರೂ ಒಂದು 19 ಲಕ್ಷ ರೂಪಾಯಿ ಆಗುತ್ತೆ. ಇನ್ನೂ 6 ಲಕ್ಷ ರೂಪಾಯಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಕೇಳ್ತೀನಂತ. ಸರಿ ನಾವು ಹಂಗೆ ಮಾಡಿ ಆದಷ್ಟು ಬೇಗ ರೊಕ್ಕ ಹೊಂದಿಸು. ನಾನು ಬಂಗಾರದ್ದು ಸ್ವಲ್ಪ ನೋಡ್ತೀನಿ ಎಷ್ಟದಾವೋ ಏನು ಅಂತಂದು ನೋಡಿ ನಿಂಗೆ ಹೇಳ್ತೀನಂತ. ಸರಿನಾ? ಸರಿ ಅತ್ತೆ. ಅಂದಂಗೆ ನಿಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಆಗೋಷ್ಟು ಬಂಗಾರ ಇದೆನಾ? ಹೂನವ, ನಿಮ್ಮ ಮಾವಗೆ ಮತ್ತು ಮನ್ಯಾಗ ಯಾರಿಗೂ ಗೊತ್ತಾಗ್ಲಾರ್ದಂಗೆ ದುಡ್ಡನ್ನು ಕೂಡಿಸಿ ನಮ್ಮ ಗೌರಿ ಮದುವೆಗಂತ ಬಂಗಾರ ಮಾಡಿಟ್ಟಿನವ. ಮತ್ತು ಇವ ನೌಕರಿ ಒಂದು ಕಳ್ಕೊಂಡಾನಲ್ಲ, ಅದಕ್ಕೆ ಇವನಿಗೆ ಕೊಡ್ತೀನಿ. ಮತ್ತು ವಾಪಸ್ ಇವನು ನೌಕರಿಗೆ ಸೇರಿದ ಅಂದ್ರೆ ರೊಕ್ಕ ಕೊಟ್ಟ ಅಂದ್ರೆ ಮತ್ತು ವಾಪಸ್ ಅಷ್ಟನ್ನು ಬಿಡಿಸಿ ನಮ್ಮ ಗೌರಿ ಮದುವೆಗೆ ಹಾಕಕ್ಕೆ ಬರ್ತೈತಿ. ಈ ಗೌರಿ ಮದುವೆ ಟೈಮಿಗೆ ನಿಮ್ಮ ಮಾವ ಬಂಗಾರ ಮಾಡ್ಸಂಗೇ ಇಲ್ಲ. ಅದಕ್ಕೆ ನಾನು ಹಾಕೋಲಾರ್ದ ತೆಗೆದಿಟ್ಟು ಹಂಗೆ ಹಿಂಗೆ ಮಾಡಿ ಒಂದಿಷ್ಟು ಬಂಗಾರ ಮಾಡಿಟ್ಟಿನವ ಆಕಿ ಮದುವೆಗೆ. ಸರಿ ತಗೋರಿ ಅತ್ತೆ. ಅವ್ರದ್ದನ್ನು ನಾವು ಇದು ಏನಂತ ಜಾಬ್ ವಾಪಸ್ ಬಂತಂದ್ರೆ ವಾಪಸ್ ಕೊಡ್ತಾರೆ ತಗೋರಿ, ನೀವು ಬಿಡಿಸಿಡಂತ್ರಂತ. ಸರಿ ನಾವು ಆಯ್ತು. ರಾಜು, ನೀನು ಅಷ್ಟೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಆಗೋದೆಲ್ಲ ಒಳ್ಳೇದಕ್ಕೆ ಎಲ್ಲಿ ಏನಾರು ಒಂದು ಮಾಡಿದ್ರಾತು. ನೀನು ಜಾಸ್ತಿ ತಲೆ ಏನು ಕೆಡ್ಸ್ಕೊಳಕ್ಕೆ ಹೋಗಬೇಡ. ಆದಷ್ಟು ಸುಮ್ಮನಿರು, ಹೊರಗಡೆ ಬರಕ್ಕೆ ಹೋಗಬೇಡ, ಮತ್ತು ಅವ್ರ ಜೊತೆ ಮಾತಾಡಕ್ಕೆ ಹೋಗಬೇಡ. ನೀನು ಜಗಳ ಕೇಳಿದೆ ಅಂದ್ರೆ ಅವ್ರಿಗೆ ಮೊದಲ ಸುದ್ದಿ ಸಿಕ್ಕಿಬಿಟ್ಟೈತಾ, ಒಳ್ಳೆ ಏನದು ಹೋಳಿಗೆ ಊಟ ಸಿಕ್ಕಂಗಾಗೈತಿ. ನಿನ್ನನ್ನು ಹರಿದು ಇಪ್ಪಿ ಮಾಡಿ ಇಟ್ಟುಬಿಡ್ತಾರೆ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಸಮಾಧಾನದಿಂದಿರು. ಸರಿ ಆತವೆ. ನಿಮ್ಮವ್ವ ನನ್ನ ಮೇಲೇನ ಆವಾಜ್ ಹಾಕಕ್ಕೆ ಬರ್ತಾ. ನಾನೇನಾದ್ರೆ ನಿಮ್ಗೆ ಲಂಚ ತೊಗೊಂಡು ನೌಕರಿ ಹೋಗಂಗೆ ಮಾಡ್ಕೋರಿ ಅಂತ ಹೇಳಿದ್ನ? ಕೈಲಾಗಲಿಲ್ಲ ಅಂದ್ರೆ ಅಷ್ಟಾಗೋತು. ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಕವಿತಾ, ಏನು ತಿಳ್ಕೊಬೇಡ. ಅವ್ವ ಹಂಗೆ ಏನು ಸಿಟ್ನಾಗ ಏನು ಅಂದಿರ್ತಾಳ. ಸರಿ ತಗೋರಿ. ಮೇಡಮರ, ಡ್ರೆಸ್ ಎಲ್ಲ ನೋಡಿದ್ರಾ? ಎಲ್ಲ ಕರೆಕ್ಟ್ ಆಗಿದೆನಾ? ಹ್ಞೂ ಸವಿತಾ ಅವ್ರಿ, ಡ್ರೆಸ್ ಎಲ್ಲ ಕರೆಕ್ಟಾಗಿದೆ. ನಾನು ನೋಡಿದೆ ಒಂದೆರಡು ಓಪನ್ ಮಾಡಿ. ಸೊ ಎಲ್ಲ ಡಿಸೈನ್ ಎಲ್ಲ ಚೆನ್ನಾಗಿದೆ. ಮಿಕ್ಕಿದ್ದೆಲ್ಲನೂ ನೀವು ಚೆನ್ನಾಗಿಯೇ ಹೊಲ್ದಿರ್ತೀರ. ಯಾಕಂದರೆ ಪ್ರತಿಯೊಂದು ಡ್ರೆಸ್ ಹೊಲಿದಾಗೂ ಅದರದ್ದು ಫೋಟೋ ಎಲ್ಲ ನಮಗೆ ಅಪ್ಡೇಟ್ ಮಾಡ್ತಾ ಇರ್ತಿದ್ರಲ್ಲ. ಸೊ ಅದನ್ನೆಲ್ಲ ನೋಡಿದ್ದೀನಿ, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಹೊಲ್ದಿದ್ದೀರಾ. ನಾ ಏನು ಡಿಸೈನ್ ಪ್ಯಾಟರ್ನ್ ಅಂದ್ಕೊಂಡಿದ್ದೆ ಅದೇ ಥರ ಹೊಲ್ದಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಅದು ಅಲ್ಲ, 2 ದಿನ ಮುಂಚೆ ಬೇರೆ ಬಟ್ಟೆ ಕೊಡ್ತಾ ಇದ್ದೀರಾ. ನಮಗಂತೂ ಇನ್ನೂ ಖುಷಿ ಆಯಿತು. ಯಾಕಂದರೆ ಇವಾಗ ಕಲ್ಯಾಣ ಮಂಟಪದಲ್ಲಿ ಮದುವೆ ಇರೋದ್ರಿಂದ ನೀವು ಇವತ್ತು ಕೊಟ್ಟಿದ್ದು ಎಷ್ಟು ಹೆಲ್ಪ್ ಆಗಿದೆ ಅಂದ್ರೆ, ಇವಾಗ ಹೋದ ತಕ್ಷಣವೇ ಮನೆಯಲ್ಲೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಎಲ್ಲರೂ ಅವರು ಡ್ರೆಸ್ ಎಲ್ಲ ತೊಗೊಂಡು. ಗುರುವಾರ ಕೊಟ್ಟಿದ್ದಿದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಯಾಕಂದರೆ ನಾ ತೊಗೊಂಡು ಹೋದ್ಮೇಲೆ ಅಲ್ಲಿ ಫಂಕ್ಷನ್ ಎಲ್ಲ ನಡೀತಾ ಇರ್ತಿತ್ತು. ಅವರೆಲ್ಲ ಟ್ರಯಲ್ ಮಾಡೋದಕ್ಕೆ ಆಗ್ತಾಯಿಲ್ಲಾಗಿತ್ತು. ಅದೇ ನೀವು ಇವಾಗ ಕೊಟ್ಟಿದ್ದು ಹೋಗಿ ಆರಾಮಾಗಿ ಟ್ರಯಲ್ ಎಲ್ಲ ಮಾಡಿ ಅವ್ರ ಡ್ರೆಸ್ಸನ್ನು ಅವರು ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕಂಗಾಯ್ತು. ಸೊ ಅದಕ್ಕೆ ಅವರೆಲ್ಲರೂ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಹಾಗೆ ನನ್ನ ಕಡೆಯಿಂದನೂ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಮೇಡಮರ, ಅದಕ್ಕೆಲ್ಲ ಥ್ಯಾಂಕ್ಸ್ ಎದಕ್ಕಂತೀರಿ? ಇದು ನಮ್ಮ ಕೆಲಸ ರೀ. ನಿಮ್ಗೆ 2 ದಿನ ಮುಂಚೆ ಕೊಟ್ಟರೆ ನಿಮ್ಗೆ ಖುಷಿ ಆಗುತ್ತೆ, ನಿಮ್ಗೆ ಇನ್ನೂ ಸಹಾಯ ಆಗುತ್ತೆ ಅಂತ ಕೊಟ್ಟಿದೆ. ಅದೇ ನೀವು ಮುಂಚೆ ಕೊಟ್ಟಿದ್ದು ನಮಗೆ ಭಾಳ ಹೆಲ್ಪ್ ಆಯಿತು. ನನಗೆ ಬಿಲ್ ಎಷ್ಟಾಯಿತು ಮೇಡಮರ? ಈ ಬುಕ್ನಾಗ ಯಾವ ಬ್ಲೌಸಿಗೆ ಎಷ್ಟಾಗುತ್ತೆ ಏನು ಎಲ್ಲ ಫುಲ್ ಡೀಟೇಲಾಗಿ ಬರ್ತೈತ್ರಿ. ನೀವು ಒಂದು ಸಲ ನೋಡಿ ಚೆಕ್ ಮಾಡಿ ಲೆಕ್ಕ ಮಾಡಿ ಅಮೌಂಟ್ ಕೊಡ್ರಿ. ಅಂದಾಗೆ ಸವಿತಾ, ಲಲಿತಾ, ನಿನ್ನೆ ನನಗೆ ಬಿಲ್ಲಿಂದೆಲ್ಲ ಫೋಟೋ ಹಾಕಿದ್ರಲ್ಲ, ಇದೇ ಬುಕ್ಕಿಂದ ಅದು? ಹೌದ್ರಿ ಮೇಡಮರ, ಇದೇ ಬುಕ್ಕಿಂದ. ಮತ್ತು ನೀವು ಅರ್ಜೆಂಟಲ್ಲಿ ಎಲ್ಲಿ ಹೋಗಿಬಿಡ್ತೀರೋ ಏನು, ಯಾವುದಕ್ಕೂ ಮುಂಚೆನೇ ಹಾಕಿದ್ರೆ ನೀವು ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಅಂತ ನಿನ್ನೆ ನೈಟ್ ಫೋಟೋ ಹಾಕಿದ್ವಿ ರೀ ನಾವು.
ಓ ಹೌದಾ, ಚಲೋ ಆಯಿತು. ನಿನ್ನೆ ನೀವು ಹಾಕಿದ್ರಲ್ಲ ಅದನ್ನೆಲ್ಲ ಚೆಕ್ ಮಾಡಿದೆ, ಎಲ್ಲ ಕರೆಕ್ಟ್ ಇತ್ತು. ಅಂದಂಗೆ ಇವಾಗ ನಿಮ್ಮದು ಅಮೌಂಟ್ ಎಷ್ಟಾಗಿದೆ ಅದಕ್ಕೆ ನಾನು ಇನ್ನೂ ಒಂದು ಪಟ್ಟು ಜಾಸ್ತಿ ಮಾಡಿ ಅಮೌಂಟ್ ಹಾಕ್ತೀನಿ. ಯಾಕಂದರೆ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ನೀವು ಒಂದು ಬ್ಲೌಸಿಗೆ 400 ರೂಪಾಯಿ ಹಂಗೆ ಹೊಲಿದ್ರಿ ಅಂತಂದ್ರೆ ನಾನು ನಿಮಗೆ ವಾಪಸ್ 800 ರೂಪಾಯಿ ಕೊಡ್ತೀನಿ ಅಂತಂದಿದ್ದೆ. ಸೊ ನನ್ನ ಮಾತಿನ ಪ್ರಕಾರ ನಾನು ನಿಮಗೆ ಇವಾಗ ಡಬಲ್ ಅಮೌಂಟ್ ಕೊಡ್ತೀನಿ. ಅಯ್ಯೋ ಬೇಡ ರೀ ಮೇಡಮರ, ಬೇಡ ಆ ಥರ ದುಡ್ಡು ಬೇಡ್ರಿ ನಮಗೆ. ಇವಾಗ ನಾವು ಕಷ್ಟಪಟ್ಟು ಹೊಲಿದಕ್ಕೆ ಆ ಬ್ಲೌಸಿಗೆ ಎಷ್ಟು ರೊಕ್ಕ ಕೊಡಬೇಕಲ್ಲ, ನಾವೆಷ್ಟು ಬಿಲ್ ಹಾಕಿದ್ದೀವಿ ಅಷ್ಟೇ ಕೊಟ್ಟರೆ ಸಾಕ್ರಿ ಮೇಡಮರ, ಹೆಚ್ಚಿಗೆ ಬೇಡ ರೀ. ನೀವು ಹೇಳಿದ್ರಿ ನಾವು ಹೆಚ್ಚಿಗೆ ಕೊಡ್ತೀನಿ ಅಂತಂದು, ಆದರೆ ನಮ್ಗೆ ಬೇಡ್ರಿ ಮೇಡಮರ. ಏನೋ ಖುಷಿಗೆ ನೀವು 500 ರೂಪಾಯಿನೋ 1000 ರೂಪಾಯಿನೋ ಇಲ್ಲ 100 ರೂಪಾಯಿನೋ ಜಾಸ್ತಿ ಕೊಟ್ರೆ ನಮ್ಗೆ ಖುಷಿ ಆಕೈತ್ರಿ. ಹಿಂಗೆ ಸಾವಿರಾರು ಗಟ್ಟಲೆ ಎಲ್ಲ ಜಾಸ್ತಿ ಕೊಡೋದು ಬೇಡ್ರಿ ಮೇಡಮರ, ಅದು ನಮಗೆ ಸರಿ ಅನ್ಸಂಗಿಲ್ಲ. ಈಗ ನಮ್ಮದು ಬಿಲ್ ಎಷ್ಟಾಗೈತಿ ನೀವು ಅಷ್ಟೇ ಕೊಟ್ಟರೆ ಸಾಕ್ರಿ. ಹ್ಞೂ ರೀ ಮೇಡಮರ, ನೀವು ಕೊಟ್ಟಿದ್ದ ರೊಕ್ಕ ನಮಗೆ ಉಪಯೋಗ ಆಕೈತ್ರಿ. ಆದ್ರೆ ಅದು ಇವತ್ತು ಇರ್ತೈತಿ, ನಾಳೆ ಖರ್ಚಾಗೈತ್ರಿ. ನೀವು ಮತ್ತೆ ನಮ್ಮನ್ನು ನೆನಪಿಟ್ಟುಕೊಂಡು ಮತ್ತೆ ನೀವು ವಾಪಸ್ ನಮ್ಮ ಹತ್ರ ಬಟ್ಟೆ ಹೊಲಿಯೋದಕ್ಕೆ ಹಾಕಕ್ಕೆ ಬಂದ್ರೆ ಅಷ್ಟೇ ಸಾಕ್ರಿ. ಹಂಗೆ ನಿಮಗೆ ಪರಿಚಯದವ್ರು ಯಾರ್ಯಾರು ಅದಾರ ಅವರಿಗೆಲ್ಲ ಒಂದೊಂದು ಮಾತು ಹಿಂಗೆ ಹೊಲಿಯಾರ ಅದಾರ, ಹೋಗ್ರಿ ಹಾಕ್ರಿ ಅವ್ರ ಹತ್ರ ಅಂತ ಹೇಳಿದ್ರೆ ಅಷ್ಟೇ ಸಾಕ್ರಿ ಮೇಡಮರ. ಮತ್ತು ಎಕ್ಸ್ಟ್ರಾ ದುಡ್ಡು ಏನು ಬೇಡ್ರಿ ನಮ್ಗೆ. ವಾವ್, ಎಷ್ಟು ಒಳ್ಳೆ ಗುಣ ಇದೆ ನಿಮಗೆ. ನಂಗೆ ನಿಜ ಭಾಳ ಖುಷಿ ಅನ್ನಿಸ್ತಾ ಇದೆ. ಈಗಿನ ಕಾಲದಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಅಂದರೆ ಸಾಕು, ಹಾಂ ಕೊಡ್ರಿ ಅಂತ ಅನ್ನೋ ಜನದಲ್ಲಿ ನೀವು ನಾನು ಎಕ್ಸ್ಟ್ರಾ ಕೊಡ್ತೀನಿ ಅಂತಂದ್ರೂ ಬೇಡ ಅಂತ ಇದ್ದೀರಲ್ಲ, ನಿಜ ಗ್ರೇಟ್. ನೀವು ಬಟ್ಟೆ ಎಷ್ಟು ಚೆನ್ನಾಗಿ ಹೊಲ್ದಿದ್ದೀರಾ, ನಿಮ್ಮ ಮನಸ್ಸು ಕೂಡ ಅಷ್ಟೇ ಚೆನ್ನಾಗಿದೆ. ನನಗೆ ಭಾಳ ಖುಷಿ ಆಯಿತು. ಇನ್ಮೇಲೆ ನಾನಷ್ಟೇ ಅಲ್ಲ, ನನ್ನ ಫ್ರೆಂಡ್ ಸರ್ಕಲಲ್ಲಿರೋ ಎಲ್ರಿಗೂ ಹೇಳ್ತೀನಿ, ನನ್ನ ಫ್ಯಾಮಿಲಿನಲ್ಲಿರೋರು ಎಲ್ಲರೂ ನಿಮ್ಮ ಹತ್ರನೇ ಬಟ್ಟೆ ಹೊಲಿಯೋದಕ್ಕಾಗ್ತಾರೆ, ಇದು ಕನ್ಫರ್ಮ್. ಅಷ್ಟು ಸಾಕ್ರಿ ಮೇಡಮರ, ಅಷ್ಟು ಮಾಡಿದ್ರೆ ನಮ್ಗೆ ದೊಡ್ಡ ಉಪಕಾರ ಆಕೈತ್ರಿ. ಅದೇ ಒಂದು ಮಾತು, ನಾನು ಖುಷಿಗೆ 2000 ರೂಪಾಯಿ ಅಷ್ಟೇ ಆದರೂ ಮೇಲೆ ಹಾಕ್ತಾಯಿದ್ದೀನಿ. ದಯವಿಟ್ಟು ಅದಕ್ಕೆ ಮಾತ್ರ ಬೇಡ ಅನ್ಬೇಡ್ರಿ. ಇದು ಟಿಪ್ಸ್ ಅಂತ ತಿಳ್ಕೊರಿ. ನೀವು ನನಗೆ ಬೇಗ ಬಟ್ಟೆ ಹೊಲಿದು ಕೊಟ್ಟಿದ್ದಕ್ಕೆ, ನನಗೆ ನೀವು ಬಟ್ಟೆ ಹೊಲಿದಿದ್ದೆ ನನಗೆ ಭಾಳ ಇಷ್ಟ ಆಗಿದ್ದಕ್ಕೆ ನಾನು ಖುಷಿಯಿಂದ 2000 ರೂಪಾಯಿ, ಒಬ್ಬೊಬ್ಬರಿಗೆ 1000 ರೂಪಾಯಿ ಅಷ್ಟೇ ಹಾಕ್ತಾಯಿದ್ದೀನಿ. ದಯವಿಟ್ಟು ಅದಕ್ಕೆ ಮಾತ್ರ ಬೇಡ ಅನ್ಬೇಡ್ರಿ. ನೀವು ಅದಕ್ಕೇನಾದರೂ ಬೇಡ ಅಂದರೆ ನನಗೆ ಮತ್ತೆ ಬೇಜಾರಾಗಿಬಿಡುತ್ತೆ. ಬೇಡ್ರಿ ಮೇಡಮ್ ಅವ್ರೆ, 2000 ರೂಪಾಯಿ ಬೇಡ, 1000 ರೂಪಾಯಿ ಹಾಕಿಬಿಡ್ರಿ ಸಾಕು. ನೋ ವೇ, ಚಾನ್ಸೇ ಇಲ್ಲ. 2000 ರೂಪಾಯಿ ನೀವು ಹಾಕ್ಸ್ಕೊಳ್ಳೇಬೇಕು. ಅಂದರೆ ನಾನು ಇವಾಗ ಡ್ರೆಸ್ ಎಲ್ಲ ತೊಗೊಂಡು ಹೋಗ್ತೀನಿ, ಇಲ್ಲ ಅಂದರೆ ತೊಗೊಂಡು ಹೋಗೋದಿಲ್ಲಪ್ಪ. ಸರಿ ಆಯ್ತು ರೀ ಮೇಡಮರ, 2000 ರೂಪಾಯಿ ಅಷ್ಟೇ ಮೇಲೆ ಹಾಕ್ರಿ, ಮತ್ತು ಜಾಸ್ತಿ ಹಾಕಬೇಡ್ರಿ. ಸರಿ, ಹಾಗಾದರೆ ನಾನು ಅಮೌಂಟನ್ನು ಫೋನ್ಪೇ ಮಾಡಿಬಿಡ್ತೀನಿ. ಸರಿ ಆಯ್ತು ರೀ ಮೇಡಮರ. ಅಯ್ಯೋ, ನನ್ನ ಫೋನನ್ನು ಗಾಡಿನಲ್ಲೇ ಬಿಟ್ಟು ಬಂದಿದ್ದೀನಿ, ಅಲ್ಲೇ ಬರ್ತೀರಾ, ಅಲ್ಲೇ ಫೋನ್ಪೇ ಮಾಡಿಬಿಡ್ತೀನಿ. ಸರಿ ಆಯ್ತು ರೀ ಮೇಡಮರ. ನೀವು ಮನೆಗೆ ಹೋದ್ಮೇಲೆ ಎಲ್ಲರೂ ಡ್ರೆಸ್ ಎಲ್ಲ ಚೆಕ್ ಮಾಡಿದ್ಮೇಲೆ ಏನು ಹೆಂಗಾಗಿದೆ ಅಂತ ಒಂದೇ ಒಂದು ಫೋನ್ ಮಾಡಿ ಹೇಳಿಬಿಟ್ರಿ ಮೇಡಮರ. ಅಲ್ಲಿ ಕರೆಕ್ಟ್ ಆಗಿದೆಯಾ ಡ್ರೆಸ್ ಎಲ್ಲ ಹೊಲಿದಿದ್ದು, ಅಥವಾ ಲೂಸ್ ಏನಾದರೂ ಆಗಿದೆಯಾ, ಅಥವಾ ಹೆಚ್ಚು ಕಮ್ಮಿ ಏನಾದರೂ ಆಗಿದೆಯಾ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡಿ ನಮ್ಗೆ ಹೇಳ್ಬಿಟ್ರಿ ಮೇಡಮರ. ನಾವು ಒಂದು ಸಲ ಅಲ್ದ 3-4 ಸಲ ಚೆಕ್ ಮಾಡಿ ಹೊಲಿದಿದ್ದೀವಿ ರೀ ಮೇಡಮರ. ಆದರೂ ನೀವು ಒಂದು ಸಲ ಹೇಳಿದ ಮೇಲೆ ನಮಗೆ ಸಮಾಧಾನ ಅಂತ ಅನಿಸುತ್ತೆ. ಸರಿ ಸವಿತಾ, ಮನೆಗೆ ಹೋದ ತಕ್ಷಣ ಎಲ್ಲರೂ ಒಂದು ಸಲ ಟ್ರಯಲ್ ಮಾಡ್ತೀವಿ. ಇವಾಗ ಹೇಗೋ ಟೈಮ್ ಇದೆ ಅಲ್ಲ, ಇವತ್ತು ಹೋಗಿ ಟ್ರಯಲ್ ಮಾಡಿ ನಿಮ್ಗೆ ವಾಪಸ್ ಫೋನ್ ಮಾಡಿ ಹೇಳ್ತೀನಿ, ನಾನು ಖಂಡಿತ ಹೇಳ್ತೀನಿ. ಓಕೆನಾ? ಸರಿ ಆಯ್ತು ರೀ ಮೇಡಮರ. ಬಾ ಲಲಿತಾ, ಅಮೌಂಟನ್ನು ಇಸ್ಕೊಂಬಂದ್ಬಿಡೋಣ. ಸರಿ ನಡಿ. ಲಲಿತಾ, ನನಗಂತೂ ಎಷ್ಟು ಖುಷಿ ಆಗುತ್ತಿತ್ತಂದ್ರೆ ಫಸ್ಟ್ ಟೈಮು ನಾವು ಇಷ್ಟೊಂದು ದೊಡ್ಡ ಅಮೌಂಟನ್ನು ಒಮ್ಮಿಗೆ ದುಡಿದಿರೋದು, ಹಂಗೆ ನೋಡಾಕಂತಿರೋದು. ಸವಿತಾ, ನನಗೂ ಎಷ್ಟು ಖುಷಿ ಆಗುತ್ತೈತೆ ಅಂದ್ರೆ ನನಗಂತೂ ನಂಬೋದಕ್ಕೆ ಆಗ್ತಾಯಿಲ್ಲ, ಇಷ್ಟೊಂದು ಅಮೌಂಟನ್ನು ನಾವು ದುಡ್ದಿದ್ದೀವ ಅಂತಂದು. ಅಯ್ಯೋ, ನನಗಂತೂ ಖುಷಿಗೆ ಕುಣಿದಾಡೋಡ್ಬೇಕಂತ ಅನ್ಸಂಗತೈತಿ. ಲಲಿತಾ, ಇವತ್ತೇನಾದರೂ ಮನೆಯಲ್ಲಿ ಸ್ವೀಟನ್ನು ಮಾಡೋಣ, ಮಸ್ತ್ ಏನಾದರೂ ಸ್ವೀಟ್ ಮಾಡ ಲಲಿತಾ. ಮನೆಯಲ್ಲಿ ಎಲ್ಲರೂ ಸ್ವೀಟ್ ತಿಂದ್ರೆ ಆಯ್ತು ಇವತ್ತು. ಎಷ್ಟು ಖುಷಿ ಆಗುಂತಿತ್ತಂದ್ರೆ ಇಷ್ಟೊಂದು ಅಮೌಂಟ್ ಬಂದಿದ್ದಕ್ಕೆ ಫುಲ್ ಖುಷಿ ಆಗುಂತ್ಬಿಟ್ಟೈತಿ. ಹ್ಞೂ ಸವಿತಾ, ನಿಜ ನನಗೂ ಭಾಳ ಖುಷಿ ಆಗುತ್ತೈತಿ. ಸರಿ ತಗೋ, ನೀನು ಏನು ಮಾಡಂತಿದ್ದಿ ಅದೇ ಸ್ವೀಟನ್ನು ಮಾಡ್ತೀನಿ ಇವತ್ತು ಸ್ವೀಟ್ ಮಾಡಿ ಮಸ್ತ್ ಊಟ ಮಾಡಿ ಇವತ್ತೊಂದಿನ ಫುಲ್ ರೆಸ್ಟ್ ಮಾಡಿ ಮತ್ತು ನಾಳೆಯಿಂದ ಕೆಲಸ ಚಾಲೂ ಮಾಡಿದ್ರಾಯ್ತು. ಏನಂತಿದ್ದಿ? ಹ್ಞೂ ಲಲಿತಾ, ಹಂಗೆ ಮಾಡೋಣ. ಮೊದಲು ಇವ್ರಿಗೆ ಫೋನ್ ಹಚ್ಚೋಣ ತಡಿ. ಇವರಿಬ್ಬರಿಗೂ ಈ ವಿಷಯ ಹೇಳಿದಂದ್ರೆ ಅವರು ಫುಲ್ ಖುಷಿ ಪಟ್ಬಿಡ್ತಾರೆ. ಸವಿ, ಫೋನಲ್ಲಿ ಹೇಳೋದು ಬೇಡ, ಅವ್ರನ್ನ ಮನೆಗೆ ಕರೆಯೋಣ. ಮನೆಗೆ ಕರೆದು ಹೇಳಿದ್ರಾಯ್ತು. ಲಲಿತಾ, ನಾನಂತೂ 2 ದಿನ ಮಸ್ತ್ ನಿದ್ದೆ ಮಾಡಿಬಿಡ್ತೀನಪ್ಪ. ನಿದ್ದಿನ ಆಗಿಲ್ಲ, ಕಣ್ಣೆಲ್ಲ ಉರಿಯಾಗಿ ಕುಂತ್ಬಿಟ್ಟು ಹೋಗುತ್ತಾ. ಅದಕ್ಕೆ ಇವತ್ತು ನಾಳೆ ಮಸ್ತ್ ನಿದ್ದೆ ಮಾಡಿ ನಾಡದಿಂದ ಕೆಲಸ ಚಾಲೂ ಮಾಡಿದ್ರಾಯ್ತು. ಪ್ಲೀಸ್ ಲಲಿತಾ, ನಾಳೆ ಒಂದಿನ ಬೇಡ? ಸರಿ ಆಯ್ತು ತಗೋ. ಅಂದಂಗೆ ಅವ್ರ ಪಾಪ 4 ಜನ ಕೆಲಸಕ್ಕೆ ಬಂದಿದ್ರಲ್ಲ, ಅವ್ರದ್ದು ದುಡ್ಡು ಎಷ್ಟೆಷ್ಟಾಗೈತೆ ನೋಡು, ಅವ್ರ ಅಮೌಂಟನ್ನು ಮೊದಲು ಹಾಕ್ಬಿಡು, ಈಗಲೇ ಟ್ರಾನ್ಸ್ಫರ್ ಮಾಡಿಬಿಡು, ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬಿಡು. ಆಮೇಲೆ ಉಳಿದಿದ್ದ ದುಡ್ಡನ್ನು ನಾವೇನು ಮಾಡಿದ್ದನ್ನ ಅಂತ ಯೋಚನೆ ಮಾಡಿದ್ರಾಯ್ತು. ಹೌದು ಲಲಿತಾ, ನೀ ಹೇಳಾಕಂತಿರೋದು ಕರೆಕ್ಟ್ ಐತಿ. ಮೊದಲು ಕೊಡೋ ರೊಕ್ಕನೆಲ್ಲ ಕೊಟ್ಬಿಟ್ರೆ ಆಮೇಲೆ ಅದರಲ್ಲಿ ಎಷ್ಟು ಖರ್ಚಾಗೈತಿ ನಮ್ಮದು ದಾರಕ್ಕೆ, ಆಮೇಲೆ ಅವು ಇದೆ ಬೇರೆ ಡಿಸೈನ್ ಎಲ್ಲ ಮಾಡಿವಲ್ಲ, ಅದು ರೊಕ್ಕ ಎಲ್ಲ ತೆಗೆದು ಲಾಭ ಎಷ್ಟು ಉಳಿತೈತೆ ಅಂತಂದು ನೋಡೋಣಂತ. ಹಂಗೆ ಮಾಡೋಣ.
ಅಯ್ಯೋ ನನಗಂತೂ ಭಾಳ ಖುಷಿ ಆಗೊಂಡ್ಬಿಟ್ಟೈತಿ ಲಲಿತಾ. ಹೆಂಗೆ ಈ ಖುಷಿನ ಎಕ್ಸ್ಪ್ರೆಸ್ ಮಾಡೋಕೆ ಹೇಳೋಕೆ ಆಗವಲ್ದು ನನಗಂತೂ. ಮಾವರಿಗೆ ಅಮ್ಮರಿಗೆ ಎಲ್ರಿಗೂ ಈ ವಿಷಯ ಹೇಳಿದರೆ ಎಷ್ಟು ಖುಷಿ ಪಡ್ತಾರಲ್ಲ ಬಾ. ಹೌದೌದು, ಮೊದಲು ಮಾವರಿಗೆ ಆಮೇಲೆ ಇವರಿಬ್ಬರಿಗೂ ಮನೆ ಕರೆಯೋಣ. ಮನೆ ಕರೆದು ಎಲ್ಲರನ್ನೂ ಕುಂದಿರಿಸಿ ಒಮ್ಮಿಗೆ ಹೇಳಿದ್ರಾಯ್ತು, ಅವಾಗ ಎಲ್ಲರೂ ಖುಷಿ ಪಡ್ತಾರೆ. ಹೌದು ಲಲಿತಾ, ಇದೇ ಥರ ಮತ್ತೆ ಮತ್ತೆ ನಮ್ಗೆ ಬ್ಲೌಸ್ ಹೊಲಿಯೋದಕ್ಕೆ ಏನಾದರೂ ಬಂದ್ರೆ ಈ ಥರ ಮತ್ತೆ ನಮ್ಗೆ ಹೊಲಿಯೋಕ್ಕೆಲ್ಲ ಕೆಲಸ ಸಿಕ್ತಂದ್ರೆ ಯಪ್ಪ ಚಿಂತೆನೇ ಇರೋದಿಲ್ಲ. ಒಂದು ವರ್ಷದಲ್ಲಿ ಅವರಿಗೂ ಒಂದು ಬಿಸ್ನೆಸ್ ಹಾಕ್ಕೊಟ್ಟು ನಾವು ಒಂದು ಅಂಗಡಿ ತೆಗಿಬೋದು, ಹೌದಲ್ಲ? ಹ್ಞೂ ಸವಿತಾ, ಇದೇ ಥರ ಕಷ್ಟಪಟ್ಟು ದುಡಿದ್ವಿ ಅಂದ್ರೆ ಒಂದು ವರ್ಷದಲ್ಲಿ ನಮ್ಮ ಕನಸು ಏನೇನಿದಾವಲ್ಲ ಆ ಕನಸೆಲ್ಲ ಈಡೇರುತ್ತೆ. ಓ ಅತ್ತೆ ನೀವಾ?